ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ರಿಗೂ ನಮಸ್ಕಾರ. ಈ ಒಂದು ಇದನ್ನು ನಾನು ನಿಜವಾಗ್ಲೂ ಇಷ್ಟು ಬೇಗ ಈ ಥರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ ಇದನ್ನು. ಯಾಕಂದರೆ ಜೋಸೆಮನ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜಂಬದ ಹುಡುಗಿ ಸಿನಿಮಾದಿಂದನೂ ಅವ್ರಿಗೆ ನಮಗೆ ಒಂದು ಒಳ್ಳೆಯ ಒಡನಾಟ ಇತ್ತು. ತುಂಬ ಆತ್ಮೀಯರು ನನಗೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನ್ನನ್ನು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡೋರು. ಯಾವಾಗಲೂ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ಸ್ಪೆಷಲಿ ನಾನು ಚೇಂಬರ್ಗೆ ಬಂದ ಮೇಲೆ ಅಂತೂ ನಮ್ಮ ಒಡನಾಟ ಜಾಸ್ತಿ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ECಯಲ್ಲೂ ಸಹ ಜೋಸೆಮನ್ ಸರ್ ನಮ್ಮ ಜೊತೆಗಿದ್ರು. ಒಟ್ಟೊಟ್ಟಿಗೆ ಹೋರಾಟಗಳು ಮಾಡ್ತಾಯಿದ್ವಿ. ನಾವೇನೇ ಮಾತಾಡಬೇಕಂದ್ರೂ ಡಿಸ್ಕಸ್ ಮಾಡ್ತಾಯಿದ್ವಿ. ನಿಜಾಗ್ಲೂ ನನಗೆ ನನ್ನ ಬರ್ಡೇ ಫಂಕ್ಷನಿಗೆ ಬಂದಾಗ ನಾವೆಲ್ಲ ಕರೋಕೆನಲ್ಲಿ ಹಾಡ್ಬೇಕಾದ್ರೆ ಅಷ್ಟು ಎಂಜಾಯ್ ಮಾಡಿದ್ರು ಅವರು. ನನಗೆ ಎಲ್ಲ ಕಣ್ಣಲ್ಲಿ ಕಟ್ಟಿದಂಗಿದೆ. ನನಗೆ ನಿನ್ನೆ ಫಸ್ಟು ಈ ಸತಿ ಸಹ ಅವರು ECನಲ್ಲಿ ಗೆದ್ದಿದ್ರು. ಫಸ್ಟು ECನಲ್ಲಿ ಅವರು ಮಾತಾಡಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ದು. ನಾವು ಆ್ಯಕ್ಚುಲಿ ನಮ್ಮ ಚಿಂಗಾರಿ ಮಹಾದೇವ ಸರ್ ಅವರ ವೈಫ್ ಕೂಡ ನಿನ್ನೆ ಅವರು ವಿಧಿವಶ ಆಗಿದ್ದರು. ನಾನು ಅಲ್ಲಿದ್ದಾಗ ನನಗೆ ಈ ಮಾಹಿತಿ ಬಂತು. ನಿಜ ಶಾಕಿಂಗ್ ಆಯಿತು. ಏನೋ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ಅವ್ರಿಗೊಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಈ ಥರ ಏನೋ ಪ್ರಾಬ್ಲಮ್ ಇದ್ದು ಹಾಸ್ಪಿಟಲೈಸ್ಡ್ ಆಗಿದ್ದಾರಪ್ಪ ಅಂದರೆ ಹೌದು, ಒಂದು ಎಕ್ಸ್ಪೆಕ್ಟೆಡ್ ಇರುತ್ತೆ ಏನೋ ಪ್ರಾಬ್ಲಮ್ ಆಗ್ಬೋದಂತ. ಆದರೆ ಈ ಮನುಷ್ಯ ನಾವು ಮೊನ್ನೆ ಅಷ್ಟೇ ನಾವು ಈ ಒಂದು ಏನು 93ರ ಸಂಭ್ರಮದ ಬಗ್ಗೆ ನಾವೇನು ಮಾತಾಡ್ಬೇಕಾದ್ರೆ ನಾನು ಚೇಂಬರ್ನಲ್ಲಿ ಮಾತಾಡಿದೆ. ಅವತ್ತು ಸಹ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ಹೌದು, ಇವಾಗ ಆ ಸಂಭ್ರಮ ಬೇಡ ಅನ್ನೋ ವಿಚಾರಕ್ಕೆ ಎಲ್ಲೋ ಸನ್ಮಾನ ಮಾಡಿದ್ರಂಥವರಿಗೆ ಬಂದು ನನ್ನ ಹತ್ರ ಅಷ್ಟು ಖುಷಿಯಾಗಿ ಹೇಳ್ಕೊಂಡ್ರು. ಮೇಡಮ್, ಇವತ್ತು ಸನ್ಮಾನ ಆಯಿತು ನನಗೆ, ಅದನ್ನು ಬೇಗ ಮುಗಿಸಿ ನಿಮಗೋಸ್ಕರ ನೋಡಿ, ನಿಮ್ಮ ಜೊತೆಗೆ ನಾವು ಯಾವತ್ತೂ ನಿಲ್ತೀವಿ, ಸಪೋರ್ಟ್ ಮಾಡೋಕ್ಕೆ ಬಂದೆ ನಾನಂತ ಬಂದು ಮಾತಾಡಿದ್ದು. ಅದೇ ಲಾಸ್ಟ್ ಭೇಟಿ ನಾನು ಅವ್ರನ್ನ ಮಾತಾಡಿಸಿದ್ದು. ನನಗೆ ಅವ್ರನ್ನ ಹಂಗೆ ನೋಡಿ ಇವತ್ತು ನಂಗೆ ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ತುಂಬ ಬೇಸರ ಆಗ್ತಾಯಿದೆ. ಆಮೇಲೆ ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಅವರು. ವಿಷ್ಣುವರ್ಧನ್ ಸರ್ಗಂತೂ ತುಂಬ ಆತ್ಮೀಯವಾಗಿ ಇದ್ದಂಥವ್ರು. ಅವರೆಲ್ಲ ಹೇಳ್ತಾ ಇದ್ರು ಅದನ್ನು. ಸಾಹಸ ಸಿಂಹದಿಂದ ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ನಿರ್ದೇಶಕರನ್ನ, ಒಂದು ಒಳ್ಳೆಯ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿನ ಕಳ್ಕೊಂಡಿದ್ದು ನಮಗೆ ಎಲ್ರಿಗೂ ಮನಸ್ಸಿಗೆ ತುಂಬ ನೋವಾಗಿದೆ. ಈ ದುಃಖನ ಭರಿಸೋ ಅಂತ ಅವರ ಒಂದು ಕುಟುಂಬಕ್ಕೆ ಈ ದುಃಖನ ಭರಿಸೋವಂಥ ಒಂದು ದೇವರ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ತರ ಒಂದು ಫಿಲಂ ಚೇಂಬರ್ ಅಲ್ಲಿ ಡೆತ್ ಆಗಿರೋದು. ಸೊ EC ಮೀಟಿಂಗು ಫಸ್ಟ್ ಅಂತಿದ್ದೀರಾ. ಎಲ್ಲೊಂದ್ ಕಡೆ ಮೊದಲಲ್ಲೇ ಈ ವಿಘ್ನ ಎದುರಾಯ್ತು ಅಂತ ಅನಿಸ್ತಿಲ್ವಾ? ಹೌದು, ಯಾಕಂದರೆ ನಿನ್ನೆ ಒಂಥರ ಬ್ಲ್ಯಾಕ್ ಫ್ರೈಡೆ ಅಂತ ಹೇಳ್ಬೋದು. ನೋಡಿದ್ರೆ ಅಲ್ಲಿ ನಮ್ಮ ಚಿಂಗಾರಿ ಮಹಾದೇವ್ ಅವರು ಎಂಥ ಒಳ್ಳೆ ಪ್ರೊಡ್ಯೂಸರು, ಅವ್ರ ವೈಫು ಇದಾಗಿದ್ದು ಬೇಜಾರಾಯಿತು. ಆಮೇಲೆ ನಿನ್ನೆ ಫಸ್ಟು EC, ಯಾಕಂದರೆ ಇದೆಲ್ಲ ಸ್ವಲ್ಪ ಈ ಪ್ರಾಬ್ಲಮ್ಗಳೂ ಇದಾಗಿತ್ತು. 93ರ ಸಂಭ್ರಮ ಬಗ್ಗೆ ನಿಮ್ಮೆಲ್ಲರಿಗೂ ನಾನು ಮಾತಾಡಿದ್ದೆ. ಇದಾಗಿರ್ಬೋದು, ನಮ್ಮ ಸಬ್ಸಿಡಿ ವಿಚಾರ, ನಿರ್ಮಾಪಕರ ವಿಚಾರವಾಗಿ ಅವರು ತುಂಬ ಹೋರಾಟ ಮಾಡ್ತಾಯಿದ್ರು.